ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನೋಗೌಡ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಈ ಬ್ಲಾಗ್ ಬಂದು 4 ತಿಂಗಳು ಹಿಂದಿನ ಬ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ವಿಡಿಯೋ ಮಾಡಿಕೊಂಡಿದ್ದೆ, ಎಡಿಟಿಂಗು ಮತ್ತು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಈ ಹಬ್ಬ ಬಂದು ಆಯುಧ ಪೂಜೆ ಹಬ್ಬ ಟೈಮಲ್ಲಿ ಹಬ್ಬ ಇರೋದು. ಸೊ ಅದಕ್ಕೆ ನಾನು ಮನೆಯೆಲ್ಲ ಪೂಜೆ ಮಾಡಿ ಮತ್ತು ಕಾರಿಗೆ ಪೂಜೆ ಮಾಡಿ ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ಬಂದಿದ್ದೀನಿ. ಇನ್ನು ಊರು ಬಂದು ದೊಡ್ಡತರಳ್ಳಿ. ಇವರು ನಮ್ಮ ಮನೋರ ದೊಡ್ಡಮ್ಮನ ಮಗಳು, ಅಂದರೆ ನನಗೆ ಅತ್ತಿಗೆ ಆಗಬೇಕು. ಸೊ ನಮ್ಮ ಅತ್ತಿಗೆಯರ ಮನೆಗೆ ಬಂದಿದ್ದೆ ನಾನು. ಇನ್ನು ನಮ್ಮ ಚಿಂಟು ಬಂದ ತಕ್ಷಣ ಆಟಾಡೋಕ್ಕೆ ಅಂತ ಹೋದ ಟ್ಯಾಕ್ಟ್ರ್ ಮೇಲೆ ಆಕಾಶನ ಜೊತೆ. ಇನ್ನು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ಶಿಲ್ಪಕರೆಲ್ಲ ಅಡುಗೆ ಮಾಡ್ತಾಯಿದ್ದಾರಲ್ಲ, ಸೊ ನಾನು ದೇವ್ರ ಮನೆ ರೆಡಿ ಮಾಡೋಣ ಅಂತ ಬಂದೆ. ದೇವ್ರ ಮನೆಲ್ಲ ರೆಡಿ ಮಾಡಿ ಇನ್ನು ಎಡೆ ಇಡಬೇಕಲ್ಲ, ಸೊ ಅದಕ್ಕೆ ಇನ್ನು ಈ ಕಡೆ ದಿವ್ಯಾ ಮತ್ತು ಅವ್ವ ಎಡೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಈ ಥರ ಹೌದಿರು ಎಲ್ಲ ಕೆಲಸಕ್ಕೂ ಕೈ ಹಾಕ್ತಾರೆ, ಬೇಗನೆ ಆಗೋಗುತ್ತೆ ಕೆಲಸ. ಇನ್ನು ಅಜ್ಜಿ ಬಂದು ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಅಷ್ಟೇ. ಚಿಂಟು ನೋಡಿ ಹೂವು ಹಾಕ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ. ಇನ್ನು ಫೈನಲಿ ದೇವ್ರ ಮನೆಲ್ಲ ರೆಡಿ ಮಾಡಾಯಿತು. ಇನ್ನು ಈ ಕಡೆ ಶಿಲ್ಪಕ್ಕೆ ಎಡೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಅವ್ರು ಮಾಡಿರೋ ಅಡುಗೆಲ್ಲ ಏನೇನು ಬೇಕು ಎಲ್ಲ ತೊಗೊಂಬಂದು ಕೊಟ್ಟೆ ಅವರಿಗೆ. ಇನ್ನು ನಮ್ಗೆ ಗೊತ್ತಿಲ್ವಲ್ಲ ಯಾವ ಥರ ಇಡಬೇಕು ಅಂತ, ಸೊ ಅದಕ್ಕೆ ಅವ್ರ ಮನೆದು ಅವರೇ ಇಡಬೇಕಲ್ಲ, ಇನ್ನು ಇಡ್ತಾಯಿದ್ರು ಅವರು. ಇನ್ನು ಎಡೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇನ್ನು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಚಿಂಟು ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ನಮ್ಮ ಚಿಂಟುಗೆ ಈ ಥರ ಪೂಜೆ ಮಾಡೋದೆಲ್ಲ ಇಷ್ಟ ಆಗುತ್ತೆ. ಇನ್ನು ಪೂಜೆ ಎಲ್ಲ ಮಾಡಿ ಅಡ್ಡು ಬೀಳ್ತಾ ಇದ್ದಾನೆ. ಇನ್ನು ಫೈನಲಿ ಪೂಜೆ ಎಲ್ಲ ಮಾಡಿ ಇನ್ನು ಧೂಪ ಎಲ್ಲ ಹಾಕ್ಬಿಟ್ಟು ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಆಚೆ ಬಂದು 5 ನಿಮಿಷ ಆಯಿತು ಅಂತ ನಾವು ಒಳಗಡೆ ಹೋಗಿ ಎಲ್ರಿಗೂ ಊಟ ಕೊಡ್ತಾ ಇದ್ದೀವಿ. ಇನ್ನು ಊಟಕ್ಕೆ ಏನೆಲ್ಲ ಅಡುಗೆ ಮಾಡಿದ್ರು ಅಂದರೆ ಪಲಾವು, ಪಾಯಸ ಮತ್ತು ಆಲೂಗೆಡ್ಡೆ ಪಲ್ಯ, ಕುಂಬಳಕಾಯಿ ಪಲ್ಯ, ಹಾಗೆ ಅಡ್ಲಕಾಯಿ ಪಲ್ಯ, ಜೊತೆಗೆ ಚಕ್ಲಿ ಮತ್ತು ನಿಪ್ಪಿಟ್ಟು ಮಾಡಿದರು. ಇನ್ನು ಊಟ ಮಾಡಿ ಹಾಗೆ 10 ನಿಮಿಷ ಸುಮ್ಮನೆ ಎಲ್ಲರೂ ಮಾತಾಡ್ಕೊ ಕೂತಿದ್ದೆ. ನಮ್ಮ ಚಿಂಟು ಅಲ್ಲಿ ಟೆಡಿ ಬೇರ್ ಎಲ್ಲ ಮಡಗಿದ್ರಲ್ಲ ಸೋಕೇಸಲ್ಲಿ, ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದ. ನಾಳೆ ಮಟನ್ ಊಟ ಇರೋದ್ರಿಂದ ನೈಟ್ ಈ ಥರ ಎಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸೋಡಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಸೋಡಿಸ್ಕೊಂಡು ಕೂತಿದ್ದೋ. ಇನ್ನು ಬೆಳಿಗ್ಗೆ ಎದ್ದು ಕಾರೆಲ್ಲ ಆಡಿಸ್ಕೊಂಡು ಇನ್ನು ನಾಗೇಶನವರು ಮಟನ್ ಎಲ್ಲ ಕಟ್ ಮಾಡ್ತಾ ಇದ್ರು. ಇನ್ನು ಈ ಕಡೆ ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೋ. ಇನ್ನು ಅಡುಗೆ ಎಲ್ಲ ಮಾಡೈತಿ, ನಾವು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ಮಟನ್ ಸಾಂಬಾರಂತೂ ತುಂಬಾ ಚೆನ್ನಾಗಿ ಮಾಡಿದರು ಶಿಲ್ಪಕ್ಕ. ಇನ್ನು ಊಟ ಮಾಡಿ ಎಲ್ಲಡಿಕೆ ಹಾಕೊಳ್ಳೋಣ ಅಂತ ಕೂತಿದ್ದು. ಇನ್ನು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದವರು 3-4 ಗಂಟೆ ಗಂಟ ಊಟನೇ ಬಡಿಸ್ತಾ ಇದ್ದು. ಇನ್ನು ಅಷ್ಟು ಜನ ನೆಂಟರು ಬರ್ತಾನೆ ಇದ್ದರು. ಇನ್ನು ನಾವು ಈ ಥರ ಅಪರೂಪಕ್ಕೆ ಸೇರ್ತೀವಲ್ಲ, ಇನ್ನು ಎಲ್ಲರೂ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಅಳತೆ ಹೊಡ್ಕೊಂಡು ಕೂತಿದ್ದು. ನನಗೂ ಅಂತೂ ಈ ಥರ ಇರೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾತಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಇನ್ನು ಶಿಲ್ಪಕರಲ್ಲಿ ಆರ್ಕೆಸ್ಟ್ರಾ ಮಾಡ್ತಿದ್ರು. ಸೊ ಅದಕ್ಕೆ ಎಲ್ಲರೂ ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಚಿಂಟು ಮನಿಕೊಬಿಟ್ಟಿದ್ದ, ಅದಕ್ಕೆ ಅವನ ಪಕ್ಕ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರನ್ನೂ ಕರೆದು ಅವರು ನಾವು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬರಲಿಲ್ಲ. ಸೊ ಅದಕ್ಕೆ ನಾವು ಆಕಾಶ್ ಮತ್ತು ಶಿಲ್ಪಕ್ಕ, ಪಲ್ಲವಿಯಕ್ಕ, ದಿವ್ಯ ನಾವೆಲ್ಲ ಹೋಗ್ತಾ ಇದ್ದೀವಿ. ಇನ್ನು ರೋಡ್ ನೋಡಿ ಯಾವ ಥರ ಆಗಿದೆ, ಮಳೆ ಹುಯ್ದು ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಮಳೆಯಲ್ಲೂ ಹೋಯ್ತೆ. ಶಿಲ್ಪಕ್ಕ ಹಂಗೂ ಬೈತಾಯಿದ್ರು, ಮನೆ ಕೇಳಿ ಸಾಕಾಗಿದ್ರಲ್ಲ ಅಂತ. ನನಗೆ ಈ ಥರ ಆರ್ಕೆಸ್ಟ್ರಾ ನೋಡೋಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇನ್ನು ಆಕಾಶ ಮತ್ತು ನಾನು ಹಿಂಸೆ ಮಾಡಿ ಕರ್ಕೊಯ್ತಾ ಇದ್ದೀವಿ. ಇನ್ನು ಮಳೆ ಹುಯ್ದು ರೋಡೆಲ್ಲ ಕೆಸರಾಗೋಗಿತ್ತು. ಆ ಕೆಸರಲ್ಲೇ ಇನ್ನು ಚಳಿ ತುಂಬ ಅಂದರೆ ತುಂಬಾ ಚಳಿ ಇತ್ತು, ಅದರಲ್ಲೇ ಹೋಗ್ತಾ ಇದ್ದೀವಿ. ನನಗೆ ಈ ಥರ ಪಟಾಕಿ ಹೊಡೆಯೋದಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಕಲರ್ ಶೇಡಲ್ಲಿ ಬರುತ್ತಲ್ಲ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನೈಟು 1-1:30-2 ಗಂಟೆ ಆಗಿದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಆರ್ಕೆಸ್ಟ್ರಾ ಹತ್ರ ತುಂಬ ಅಂದರೆ ತುಂಬಾ ಜನ ಇದ್ದರು. ಇನ್ನು ನಮಗಂತೂ ಕೂತ್ಕೊಳ್ಳೋಕೆ ಚೇರೇ ಇರಲಿಲ್ಲ, ಅಷ್ಟೊಂಥರ ಜನ ಬಂದಿದ್ದರು. ಇನ್ನು 2 ಅವರ್ ಆದಮೇಲೆ ನಮಗೆ ಚೇರ್ ಸಿಕ್ತು. ಏನೋ ಒಂಥರ ಚೆನ್ನಾಗಿತ್ತು ಆರ್ಕೆಸ್ಟ್ರಾ. ಇನ್ನು ನಾವು ಬೆಂಗಳೂರಿದ್ದೀವಲ್ಲ, ಸೊ ಅಲ್ಲೆಲ್ಲ ಆರ್ಕೆಸ್ಟ್ರಾ ಎಲ್ಲಿ ನೋಡೋಕೆ ಹೋಗ್ತೀವಿ. ಇಲ್ಲಿ ಊರಲ್ಲಿ ನೋಡಿದ್ದು ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಆರ್ಕೆಸ್ಟ್ರಾ ಮಾಡಿಕೊಟ್ರು. ಇನ್ನು ಒಂದು ಕಡೆಯಲ್ಲಿ ಆರ್ಕೆಸ್ಟ್ರಾದವ್ರು ಡ್ಯಾನ್ಸ್ ಆಡ್ತಿರಲ್ಲ, ಹುಡುಗರು ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ. ಹುಡುಗಿರ್ಗಿಂತ ಹೆಚ್ಚಾಗಿ ಹುಡುಗರೇ ಡ್ಯಾನ್ಸ್ ಆಡ್ತಿದ್ರು ಅಲ್ಲಿ. ಇನ್ನು ಅಪ್ಪು ಸರ್ ಸಾಂಗ್ ಬತ್ತೆ ಹುಡುಗರು ರಿಯಾಕ್ಷನ್ ನೋಡಬೇಕಿತ್ತು. ವಿಸಿಲು ಮತ್ತು ಕೂಗಾಟ ತುಂಬ ಅಂದರೆ ತುಂಬಾ ಮಾಡ್ತಾಯಿದ್ರು ಮಾತ್ರ. ಇನ್ನು ನೈಟು ಆರ್ಕೆಸ್ಟ್ರಾ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನೈಟು 2:30 ಆಗೋಗಿತ್ತು ನೈಟು. ಇನ್ನು ಬಂದು ಎಲ್ಲರೂ ಮಲಿಕೊತಾ ಇದ್ದೀವಿ.
ಇನ್ನು ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಹಾಕಿದ್ರು. ಇನ್ನು ಮಟನ್ ಸಾಂಬಾರು ಇತ್ತಲ್ಲ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಇನ್ನು ತಿಂಡಿ ಎಲ್ಲ ತಿಂದೈತಿ. ಇನ್ನು ಶಿಲ್ಪಕ್ಕನ ಮದುವೆದು ಆಲ್ಬಮ್ ನೋಡೋಣ ಅಂತ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಇನ್ನು ಶಿಲ್ಪಕ್ಕನ ಮದುವೆಯಲ್ಲಿ ನೋಡಿ ಎಷ್ಟು ಸಣ್ಣಕ್ಕೆ ಹೆಂಗಿದ್ದಾರೆ ಅಂತ. ಇನ್ನು ಆಲ್ಬಮ್ ಎಲ್ಲ ನೋಡಾಯ್ತಲ್ಲ ಸುಮ್ಮನೆ ನನಗೆ ಕೂತಿದ್ದು ಶಿಲ್ಪಕ್ಕ. ಇನ್ನು ಬನ್ನಿ ತೋಟದ ಹೋಗೋಣ, ಎಳ್ನೀರೆಲ್ಲ ಕುಡ್ಕೊಂಬರೋಣ ಮತ್ತು ಸೀಬೆಕಾಯಿ ಬಟ್ಟಿದ್ದು ಕಿತ್ಕೊಂಬರೋಣ ಅಂತ ಕರ್ಕೊಂಬಂದರು. ಇನ್ನು ಹಳ್ಳಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ನೈಟು ಮಳೆ ಹುಯ್ದ್ರಿಂದ ನನಗೆ ಯಾಕೋ ಒಂಥರ ಚಳಿ ಆಯ್ತಿತ್ತು. ಸೊ ಅದಕ್ಕೆ ಜರ್ಕಿನೆಲ್ಲ ಹಾಕ್ಕೊಂಡು ಬಂದಿದ್ದೆ ನಾನು. ಇನ್ನು ಸೀಬೆಕಾಯಿ ಕಿತ್ಕೊಬರೋಣ ಅಂತ ಬಂದ್ವಲ್ಲ, ಸೀಬೆಕಾಯಿ ಗಿಡನೇ ಬಾಗುವಷ್ಟು ಸೀಬೆಕಾಯಿ ಬಿಟ್ಟಿತ್ತು, ಅಷ್ಟೊಂಥರ ಸೀಬೆಕಾಯಿ ಬಿಟ್ಟಿತ್ತು. ಇನ್ನು ಬೆಂಗಳೂರಿಗೂ ಸ್ವಲ್ಪ ಸೀಬೆಕಾಯಿ ಕಿತ್ಕೊಂಡು ಇನ್ನು ಬಂದು ಇನ್ನು ಎಳ್ನೀರು ಕುಡಿಯೋಣ ಅಂತ. ಇನ್ನು ನಮ್ಮ ಚಿಂಟು ಹೇಳ್ತಿದ್ದ, ಅಮ್ಮ ನಾನು ಎಳೆಯೋದೆಲ್ಲ ವೀಡಿಯೋ ಮಾಡಮ್ಮ ಮತ್ತು ನಾನು ಸೀಬೆಕಾಯಿ ತಿನ್ನೋದೆಲ್ಲ ವೀಡಿಯೋ ಮಾಡು ಅಂತ ಹೇಳ್ತಾನೆ ಇದ್ದ ನಮ್ಮ ಚಿಂಟು. ನಂಗೆ ಇದು ಶ್ವೇತಕ್ಕಂಗೆ, ಇದು ನಿಮ್ಮ ಅತ್ತೆಗೆ. ಎಲ್ಲ ನಿಂಗೆ. ಇವ್ರೇನ್ ಕುಡಿಬೇಕು? ಇದು ರುಚಿಕೊಂದು ಮಡಗಲ್ಲಿ ನಿಂಗೆ ಯಾವುದು ಸಣ್ಣ ಸಣ್ಣ ಇದು 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 ನಿಂಗೆ. ಲಜ್ಜಿಪ್ಪು ನಿಮ್ಮ ಅಮ್ಮಂಗೆ ಫೋಟೋ ಕೊಡು. ಸೂಪರ್ ಅನ್ನು ಬೆಳ್ ತೋರ್ಲ ಸೂಪರ್ ಅನ್ನ ಅಲ್ಲಿ ತೋರು ಫೋಟೋಕ್ಕೆ ತೋರ್ಬೇಕು, ತೋರ್ಸು ಅಲ್ಲಿ ನೋಡು ಸೂಪರ್. ಇನ್ನು ಎಳ್ನೀರೆಲ್ಲ ಕುಡ್ತಾ ಇತ್ತು. ಇನ್ನು ಆಕಾಶ್ ನೋಡಿ ಅಟಲ್ಲಿ ಗಂಜಿದೆ ಅಂದ್ಬಿಟ್ಟು ಕಲ್ಲಿಡ್ಕೊಂಡು ಕೆಸ್ತಾ ಇದ್ದ. ಇನ್ನು ಅವನಿಗೆ ಅಟಲ್ಲಿ ಗಂಜಿನೇ ಸಿಗಲೇ, ಸ್ವಲ್ಪ ಎಲ್ಲೋ ಲೇಟಾಗಿತ್ತು ಅಷ್ಟೇ. ಇನ್ನು ಶಿಲ್ಪಕ್ಕ ಮನೆ ಶುಂಠಿ ಗಿಡನೂ ಹಾಕಿದ್ರು. ಇನ್ನು ಸ್ವಲ್ಪ ಬೆಂಗಳೂರಿಗೆ ಅಂತ ಶುಂಠಿ ಕಿತ್ಕೊಟ್ರು. ಇನ್ನು ಎಮ್ಮೆ ಆಡ್ಕೊಂಡು ಮನೆಗೆ ಬಂದು ಇನ್ನು ಶಿಲ್ಪಕ್ಕ ಮನೆ ಸ್ಟಾರ್ ಹಣ್ಣು ಇತ್ತು ಅಂದ್ಬಿಟ್ಟು ಆಕಾಶು ಕಟ್ ಮಾಡ್ತಾ ಇದ್ದ. ನಮ್ಮ ಚಿಂಟುಗೆ ಈ ಥರ ಸ್ಟಾರ್ ಹಣ್ಣು ತಿನ್ನೋದೆಲ್ಲ ಇಷ್ಟ ಆಗುತ್ತೆ. ಇನ್ನು ಜೊತೆಗೆ ಇಬ್ಬರು ಕೂತ್ಕೊಂಡು ಸ್ಟಾರ್ ಹಣ್ಣು ತಿಂತಾಯಿದ್ರು. ಇನ್ನು ಮನೆಗೆ ಬಂದು 5 ನಿಮಿಷ ಆಯಿತು ಅಷ್ಟೇ. ಇನ್ನು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಇನ್ನು ನೋಡಿ ಎಷ್ಟು ಜೋರಾಗಿ ಹುಯ್ತಾ ಇದೆ ಅಂತ. ಇನ್ನು ನಮ್ಮ ಚಿಂಟು ಅವ್ರ ಫ್ರೆಂಡ್ಸ್ ಬಂದಿದ್ದರು ಅಂತ ಅವ್ರ ಜೊತೆಗೆ ಆಟ ಆಡ್ತಾ ಇದ್ದ. ಇನ್ನು ಸಂಜೆ ಚಳಿ ಆಯ್ತಿತ್ತು ಅಂದ್ಬಿಟ್ಟು ಕಾಫಿ ಇಟ್ಕೊಂಡು ಕುಡಿತಾ ಇದ್ದೀವಿ. ಇನ್ನು ಸಂಜೆಗೆ ಆಡಿನ ಕಾಲಿತ್ತು. ಸೊ ಅದಕ್ಕೆ ಕಾಲು ಸೂಪ್ ಮಾಡೋಣ ಅಂತ ಮಾಡಿದ್ದೆ. ಫಸ್ಟ್ ಟೈಮ್ ಮಾಡಿದ್ರು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಬೆಳಿಗ್ಗೆ ಕಾಫಿ ಎಲ್ಲ ಕುಡ್ದು ಇನ್ನು ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ಇನ್ನು ನಾವು ತಿಂಡಿ ಎಲ್ಲ ತಿಂದಾಯ್ತು. ಇನ್ನು ಆಕಾಶ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಇನ್ನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಲ್ಲ, ಸೊ ಅದಕ್ಕೆ ಕಬ್ಬು ಮುರ್ಕೊತಾ ಇದ್ದೀವಿ. ಇನ್ನು ಬೆಂಗಳೂರಿಗೆ ಹೋಗೋಣ ಅಂತ ಸ್ವಲ್ಪ ಒಂದು ಬಸ್ಸಲ್ಲಿ ಹೋಗ್ಬೇಕಲ್ಲ, ಸೊ ಅದಕ್ಕೆ ಎಷ್ಟು ಬೇಕಷ್ಟು ತೊಗೊಂಡು ಬಂದೆ. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.